ಅದೇ ಹಬ್ಬ ಹರಿದಿನ ವ್ರತ ಆಗಲಿ ಪೂಜೆ ಪುನಸ್ಕಾರಗಳಲ್ಲಿ ಪೂಜೆ ಎಲ್ಲ ಆದಮೇಲೆ ನಾವು ತೀರ್ಥನ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಒಂದು ಪೂಜೆ ಏನು ಮಾಡಿರ್ತೀವಿ ಅದಕ್ಕೆ ಒಂದು ಸಾರ್ಥಕತೆ ಅನ್ನೋದೇ ಇಲ್ಲ, ಅದು ಪರಿಪೂರ್ಣ ಕೂಡ ಆಗೋದಿಲ್ಲ. ತೀರ್ಥ ಖಂಡಿತವಾಗ್ಲೂ ತಗೊಳ್ಳೇಬೇಕಾಗತ್ತೆ. ದೇವಸ್ಥಾನಕ್ಕೆ ಹೋದ್ಮೇಲೆ ತೀರ್ಥ ತಗೊಳ್ದೆ ಹಾಗೆ ಬರೋಕ್ಕಾಗಲ್ಲ. ಹಾಗೆ ನಾವು ಮನೆಯಲ್ಲಿ ಕೂಡ ಪೂಜೆ ಮಾಡಿದಾಗ ತೀರ್ಥ ತಗೊಳ್ಳಿಲ್ಲ ಅಂದರೆ ನಾವು ಮಾಡಿರೋ ಪೂಜೆ ಫಲ ಕೂಡ ಸಿಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಅದೇ ತೀರ್ಥನ ನಾವು ಮಾಡ್ಕೋಬೋದು. ಯಾವ ರೀತಿ ಅಂತ ಹೇಳಿದ್ರೆ ನೋಡಿ, ಎನ್ಆರ್ ಆಂಜನೇಯ ತೀರ್ಥಂ ಪುಡಿ ಅಂತ ಹೇಳ್ಬಿಟ್ಟು ಈ ತೀರ್ಥಂ ಪುಡಿ ತುಂಬಾನೇ ಯೂಸ್ ಆಯಿತು ಅಂತಲೇ ಹೇಳ್ಬೋದು. ವಸ್ತುಗಳನ್ನೆಲ್ಲ ಹಾಕಿ ಈ ತೀರ್ಥಂ ಪುಡಿನ ರೆಡಿ ಮಾಡಿದ್ದಾರೆ. ಅಂದರೆ ಏಲಕ್ಕಿ, ಲವಂಗ, ಜಾಕಾಯಿ, ಜಾಪತ್ರೆ ಹಾಗೂ ಪಚ್ಚಕರ್ಪೂರ ಎಂಬ 5 ಶಕ್ತಿಶಾಲಿ ದ್ರವ್ಯಗಳಿಂದ ತಯಾರಿತವಾದ ಒಂದು ಪವಿತ್ರ ಮಿಶ್ರಣವಾಗಿದೆ. ದಯವಿಟ್ಟು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಪರ್ಚೇಸ್ ಮಾಡಿ ಅಂತಲೇ ಕೇಳ್ತೀನಿ. ಒಳ್ಳೆ ಪ್ರಾಡಕ್ಟ್, ನನಗಂತೂ ತುಂಬಾ ಇಷ್ಟ ಆಗಿದೆ.